ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವೈಷ್ಣವಿ ದೇಶಪಾಂಡೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಕಳೆದ ಸಂಚಿಕೆಯಲ್ಲಿ ಸೌಂದರ್ಯ ಲಹರಿಯ 5ನೇ ಶ್ಲೋಕದ ಪದಚ್ಛೇದ ಪದ್ಧತಿಯನ್ನು ತಿಳಿದಿದ್ದೆವು. ಹಾಗಾದರೆ ನಾವು ಈ ಸಂಚಿಕೆಯಲ್ಲಿ ಸೌಂದರ್ಯ ಲಹರಿಯ 6ನೇ ಶ್ಲೋಕದ ಅರ್ಥ ಮತ್ತು ಶ್ಲೋಕವನ್ನು ಸಹ ಕಲಿಯೋಣ. 6ನೇ ಶ್ಲೋಕ, ಸೌಂದರ್ಯ ಲಹರಿಯ 6ನೇ ಶ್ಲೋಕ. ಧನೋ ಪೌಷ್ಪಂ ಮೌರ್ವಿ ಮಧುಕರಮಯೀ ಪಂಚವಿಶಿಖಾಃ ವಸಂತಃ ಸಾಮಂತೋ ಮಲಯ ಮರುದಾಯೋ ಧನರತಃ ತಥಾಪ್ಯೇಕಃ ಸರ್ವಂ ಹೇಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾತೆ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಇದು 6ನೇ ಶ್ಲೋಕ. ಈ ಶ್ಲೋಕವನ್ನು ಇನ್ನೊಂದು ಸಾರಿ ಹೇಳೋಣ ಬನ್ನಿ. ಧನೋ ಪೌಷ್ಪಂ ಮೌರ್ವೇ ಮಧುಕರಮಯೀ ಪಂಚವಿಶಿಖಾಃ ವಸಂತಃ ಸಾಮಂತೋ ಮಲಯ ಮರುದಾಯೋ ಧನರತಃ ತಥಾಪ್ಯೇಕಃ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾತೆ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಇದು ಸೌಂದರ್ಯ ಲಹರಿ 6ನೇ ಶ್ಲೋಕ. ಹಾಗಾದರೆ ಇದರ ಅರ್ಥವನ್ನು ತಿಳಿಯೋಣ ಬನ್ನಿ. ಹೇ ಹಿಮಗಿರಿಸುತ್ತೆ, ಮನ್ಮಥನ ಬಿಲ್ಲು ಪುಷ್ಪಮಯವಾದುದು. ಅದರ ಹೆದೆದುಂಬಿಗಳಿಂದ ನಿರ್ಮಿತವಾಗಿದೆ. ಅದಕ್ಕೆ ಪುಷ್ಪ ಬಾಣಗಳಿವೆ. ವಸಂತನು ಅವನ ಸಚಿವನು, ಮಲಯ ಮಾರುತವು ಅವನ ಯುದ್ಧ ಸಾಧನವಾದ ರಥ. ಅವನು ಹೀಗೆ ಅಸಹಾಯ ಶೂರನಾಗಿದ್ದರೂ ನಿನ್ನ ಅನಿರ್ವಾಚ್ಯವಾದ ಕೃಪೆಯನ್ನು ಪಡೆದು ಈ ಜಗತ್ತನ್ನೆಲ್ಲ ಗೆಲ್ಲುತ್ತಾನೆ. ಇದು ಸೌಂದರ್ಯ ಲಹರಿಯ 6ನೇ ಶ್ಲೋಕದ ಅರ್ಥ. ಹಾಗಾದರೆ ನಾವು ಮುಂದಿನ ಸಂಚಿಕೆಯಲ್ಲಿ ಸೌಂದರ್ಯ ಲಹರಿಯ 6ನೇ ಶ್ಲೋಕದ ಪದಚ್ಛೇದ ಪದ್ಧತಿಯನ್ನು ಸಹ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದನ್ನು ನೀವು ಮರೆಯದಿರಿ. ಧನ್ಯವಾದಗಳು.